ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅರ್ಲಿ ಮಾರ್ನಿಂಗ್ ಮಿಸ್ಟಿ ವೆದರು. ಸೊ ಆ್ಯಸ್ ಯೂಶ್ವಲ್ ಮಳೆ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಬಟ್ ಆದ್ರೂ ಕೂಡ ನಾನು ಹೊರಟಿದ್ದೀನಿ ಉಡುಪಿ ಕಡೆಗೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ಮಳೆ ಆಗಲ್ಲ ಅಂದ್ಕೊತಿದ್ದೀನಿ, ಯಾಕಂತ ಹೇಳಿದ್ರೆ ಸ್ಕೈ ಸ್ವಲ್ಪ ಕ್ಲಿಯರ್ ಆಗಿದೆ. ಸೊ ಇವತ್ತು ಮೇಜರಾಗಿ 2 ಡೆಸ್ಟಿನೇಷನ್ಗಳಿದ್ದಾವೆ. ಸೊ ಎರಡೂ ಕ್ಲೋಸ್ ಟು 10-20 ಕಿಲೋಮೀಟರ್ ರೇಂಜೆಲ್ಲ ಇದ್ದಾವೆ. ರೋಡ್ಗಳು ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು. ನೋಡೋಣ. ಇಷ್ಟು ದಿನ ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗ್ತಾಯಿತ್ತು. ಇವತ್ತು ಬೆಳಿಗ್ಗೆ ಮಳೆ ಇಲ್ಲ, ಹಾಗಾಗಿ ಮಳೆ ಇಲ್ಲದೇ ಇರ್ಬೋದು ಇವತ್ತಿನ ದಿನ ಅಂತ ಹೊರಟ್ಬಿಟ್ಟಿದ್ದೀನಿ ಉಡುಪಿಗೆ. ವೆದರ್ ಸಖತ್ತಾಗಿದೆ ರೈಡ್ ಮಾಡೋಕ್ಕೆ. ಬ್ಯೂಟಿಫುಲ್ ಮೌಂಟೇನ್ಸ್, ಕ್ರೇಜಿ. ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ. ನಾನು ನೋಡಿದ್ದೆ ಮಳೆಗಾಲದಲ್ಲಿ ಮಿಸ್ಟ್ ಆಗುತ್ತೆ ನಮ್ಮೂರಲ್ಲಿ, ಬಟ್ ಈ ಸಲ ಸ್ವಲ್ಪ ಹೆವಿ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ತುಂಬ ಟೈಮ್ ಆಯಿತು ಊರಿಗೆಲ್ಲ ಬರದೆ, ಹಾಗಾಗಿ ಲ್ಯಾಂಡ್ಸ್ಕೇಪ್ ಈ ಥರ ಅನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಿಟಿ ಕೂಲ್. ಇಲ್ಲಿಂದ ಒಂದು ಡಿವಿಯೇಷನ್ ತೊಗೊಂಡ್ರೆ ಸೀದಾ ರೋಡು, ಓನ್ಲಿ ಹೈವೇ. ಬ್ಯೂಟಿಫುಲ್ ಆಗಿರುತ್ತೆ. A few moments later. ಮಳೆ ಬೇರೆ ಬರ್ತಾ ಇದೆ, ಏನು ಮಾಡೋದು ಗೊತ್ತಿಲ್ಲ. ಬಟ್ ಎದುರುಗಡೆ ಇರೋ ಲೊಕೇಶನ್ ಮಾತ್ರ ಬ್ಯೂಟಿಫುಲ್. ಮಧ್ಯ ರೋಡು, ಆ ಕಡೆ ಸಮುದ್ರ, ಈ ಕಡೆ ನದಿ. ಐ ಥಿಂಕ್ ರೀಲ್ಸಲ್ಲೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಮರವಂತೆ. ಸೊ ಸ್ಟ್ರೇಟ್ ರೋಡ್, ಎರಡು ಕಡೆ ನೀರುಗಳು, ಬಟ್ ಬ್ಯೂಟಿಫುಲ್. ಈ ಕಡೆ ನದಿ, ಮಧ್ಯ ರೋಡು, ಆ ಕಡೆ ಸಮುದ್ರ. ಕ್ರೇಜಿ ಆಗಿದೆ. ಕುಂದಾಪುರ ಅಥವಾ ಕೋಟೇಶ್ವರದಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ. ಸೊ ಪ್ರಸನ್ನ ಆಂಜನೇಯನೋ ಏನೋ ಗೊತ್ತಿಲ್ಲ ಅಷ್ಟೊಂದು ಹೆಸರು, ಬಟ್ ನೋಡಬೇಕು. ಸೊ ಅದನ್ನು ಹೋಗೋ ಪ್ಲ್ಯಾನ್ ಆಲ್ರೆಡಿ ಇದ್ದಿತ್ತು ಮೊದಲಿಂದ, ಬಟ್ ಮುಂದ್ಗಡೆ ಎಲ್ಲಾದರೂ ಮ್ಯಾಪ್ ಹಾಕ್ಬಿಟ್ಟು ನೋಡೋಣ ಎಷ್ಟು ದೂರ ಆಗುತ್ತೆ ಹೇಗೆ ಅಂತ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಇದೆ. ನನ್ನ ಪ್ರಕಾರ ಆರಾಮಾಗಿ ಹೋಗ್ಬೋದು. ಸೊ ರೋಡ್ ಸೈಡಲ್ಲೇ ಇರೋದ್ರಿಂದ ವಿಸಿಟ್ ಮಾಡೇ ಹೋಗೋಣ. ಸೊ ಇಲ್ಲಿಂದ 8 ಕಿಲೋಮೀಟ್ರ್ ಅಂತ ಹೇಳಿದ್ರೆ 10 ಮಿನಿಟ್ಸ್ ನೆಕ್ಸ್ಟ್ ಸೈಡ್. ಇದನ್ನೆಲ್ಲ ನೋಡೇ ಇಲ್ಲ ಗುರು ನಾನು. ಯಾವ ಕಡೆ ಹೋಗ್ಬೇಕು? ಓ ಫೈನಲಿ ಇವಾಗ ಹೊರಡ್ತಾ ಇರೋದು ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ, ಉಡುಪಿ. ಸೊ ಲಾಸ್ಟ್ ಟೈಮು ಹೋದವ್ರು ಹೇಳಿದರು ಚೆನ್ನಾಗಿದೆ ವಿಸಿಟ್ ಮಾಡು ಅಂತ, ಹಾಗಾಗಿ ನೋಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಅದು ನಾನು ಐಲ್ಯಾಂಡ್ಗೆಲ್ಲ ಇದುವರೆಗೂ ಹೋಗಿಲ್ಲ, ಫಸ್ಟ್ ಟೈಮು, ಬಟ್ ಅದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಸೊ ಸೈಂಟ್ ಮೇರೀಸ್ ಐಲ್ಯಾಂಡ್ ಉಡುಪಿ ಕಡೆ ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ. ಉಡುಪಿ ಬರೀ 4 ಕಿಲೋಮೀಟ್ರು. ಸೊ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಲೊಕೇಶನ್ ಹಾಕಿದ್ರೆ ಅದು ತೋರಿಸಲ್ಲ, ಬಟ್ ಹಾಗಾಗಿ ಸೊ ಸ್ವಲ್ಪ ದೂರ ಹೋಗ್ಬಿಟ್ಟು ಯಾರಿಗಾದರೂ ಕೇಳೋದೇ ಬೆಸ್ಟ್.
ಸರ್ ಇಲ್ಲಿ ಐಲ್ಯಾಂಡ್ ಹೋಗ್ಬೇಕು, ಉಡುಪಿ ಸೈಂಟ್ ಮೇರಿಸ್. ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ಹೋಗ್ಬೇಕಾ? ಹಾಂ ಹಾಂ, ರೈಟ್ ಹೋಗ್ಬೇಕಲ್ಲ? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಸೊ ಅಲ್ಲೇನೋ 4 ಡಿವಿಯೇಷನ್ ಇದೆಯಂತೆ. ಆ 4 ಡಿವಿಯೇಷನಲ್ಲಿ ರೈಟ್ ತೊಗೋಬೇಕಂತೆ. ನೋಡೋಣ. ಮೈನ್ ರೋಡಿಂದ ಎಕ್ಸಿಟ್ ಆಗಿಬಿಟ್ಟು ಇವಾಗ ಒಳಗಡೆ ಇರೋ ರೋಡ್ ತೊಗೊಂಡಿದ್ದೀನಿ. ಸೊ ಒಬ್ಬ ಮ್ಯಾಪ್ ಹಾಕ್ಕೊಂಡಿಲ್ಲ, ಬಟ್ ಅದು ಕರೆಕ್ಟಾಗಿ ತೋರಿಸಲ್ಲ, ಹಾಗಾಗಿ ಕೇಳ್ಕೊತ ಬರ್ತಾಯಿದ್ದೀನಿ. ಐ ಥಿಂಕ್ ಐ ಆಮ್ ಆಲ್ಮೋಸ್ಟ್ ಕ್ಲೋಸ್ ಅನಿಸುತ್ತೆ. ವಾ, ಸಖತ್ತಾಗಿ ಕಾಣಿಸ್ತಾ ಇದೆ ಗುರು, ಬ್ಯೂಟಿಫುಲ್ ಆಗಿದೆ. ಎಲ್ಲಾದರೂ ಮರದಡಿಗಡೆ ಗಾಡಿ ಹಾಕೋಣ ಅಂತ ಹೇಳಿದ್ರೆ ಎಲ್ಲೂ ಜಾಗನೇ ಇಲ್ಲ. ನೋಡೋಣ, ಬಟ್ ವೆರಿ ಕ್ಲೋಸ್ ಟು ದ ಬೀಚ್ ಯಾರ್. ತುಂಬ ಖುಷಿ ಆಗ್ತಾಯಿದೆ. ಸೊ ಇಲ್ಲೇ ನಿಲ್ಸೋಣ ಗಾಡಿನ. ಕರೆಂಟ್ಲಿ ಇರೋದು ಬೋಟಲ್ಲಿ, ಇಲ್ಲಿಂದ ಮೇ ಬಿ 15 ಮಿನಿಟ್ಸ್ ಜರ್ನಿ ಅನಿಸುತ್ತೆ. ಸೊ ಮಿನಿಮಮ್ 30 ಪೀಪಲ್ ರಿಕ್ವೈರ್ಡ್. ಯಾಕಂತ ಹೇಳಿದ್ರೆ ಬೋಟನ್ನು ಬಿಡಲಿಕ್ಕೆ 30 ಪೀಪಲ್ ಬೇಕು. ಬಟ್ ಜನ ಬರ್ತಾ ಇದ್ದಾರೆ. ನೋಡೋಣ, ಲೈಫ್ ಜಾಕೆಟ್ ಈಸ್ ಕಂಪಲ್ಸರಿ. ನೋಡೋಣ, ಫಸ್ಟ್ ಟೈಮ್ ಐಲ್ಯಾಂಡ್ ಹೋಗ್ತಾ ಇದ್ದೀನಿ. ಡಿಫ್ರೆಂಟ್ ವೈಬ್ ಇದೆ ಐಲ್ಯಾಂಡು. ಸೊ ಇಷ್ಟೊಂದು ಬಿಸಿಲಿದ್ರೂ ಕೂಡ ಅಷ್ಟೊಂದು ಹೀಟ್ ಅಂತ ಅನಿಸ್ತಾ ಇಲ್ಲ. ಸಖತ್ ಕೋಲ್ಡ್ ಆಗಿದೆ, ಯಾಕಂತಂದರೆ ಸುತ್ತಲೂ ಸಮುದ್ರ ಇದೆಯಲ್ಲ. ಟ್ರೈ ಎಕ್ಸ್ಪ್ಲೋರಿಂಗ್ ಐಲ್ಯಾಂಡ್ ನಾವು. ಚೆನ್ನಾಗಿದೆ. ಸ್ವಲ್ಪ ಬಿಸಿಲು ಜಾಸ್ತಿ ಬೇರೆ ಆಗ್ತಾಯಿದೆ, ಬೇಗ ಹೋಗಬೇಕು. ಸೊ ಇಲ್ಲಿಂದ ಇನ್ನೂ ಒಂದು ಡೆಸ್ಟಿನೇಷನ್ ಇದೆ, ಅದು ಕೊರಗಜ್ಜ ಟೆಂಪಲ್ ಹೋಗ್ಬೇಕಂತ ಇದ್ದೀನಿ. ಸೊ ಅದು ಲಾಸ್ಟ್ ಟೈಮ್ ಬಂದವಾಗಲೂ ಹೋಗ್ಬೇಕಂತ ಇದ್ದೀನಿ ಇದ್ದೆ, ಬಟ್ ಆಗಲಿಲ್ಲ. ಸೊ ದಿಸ್ ಟೈಮ್ ದಟ್ಸ್ ವೈ ಐ ಕೇಮ್ ಟು ಉಡುಪಿ.
ಸೊ ದ್ಯಾಟ್ ಐ ಕ್ಯಾನ್ ಕವರ್ 2 to 3 ಪ್ಲೇಸಸ್. ನೋಡೋಣ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇಲ್ಲಿಂದ ಎಕ್ಸಿಟ್ ಆಗೋದು. ಬೋಟ್ ಹತ್ತಿದ ಮೇಲೂ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಲೆಟ್ಸ್ ಸಿ. ಬಟ್ ಚೆನ್ನಾಗಿತ್ತು, ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ ಮತ್ತು ವೆದರು ಚೆನ್ನಾಗಿದೆ. ಈವ್ನಿಂಗಲ್ಲಂತೂ ಸೂಪರ್ಬಾಗಿರುತ್ತೆ.